ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಹಲವಾರು ಬಗೆಯಲ್ಲಿ ರೈಸ್ ಪಾತನ್ನ ಮಾಡಿರ್ತೀರಾ, ಚಿತ್ರಾನ್ನ ಮಾಡಿರ್ತೀರಾ, ಪುಳಿಯೋಗರೆ ಮಾಡಿರ್ತೀರಾ. ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ರೈಸ್ ಐಟಮ್ ಇದೆಯಲ್ಲ, ಖಂಡಿತ ನೀವು ಟ್ರೈ ಮಾಡಿರಲ್ಲ. ವಿಡಿಯೋ ಕೊನೆವರೆಗೂ ನೋಡಿ. ಖಂಡಿತ ಈ ಒಂದು ರೈಸನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಗೊತ್ತಾಗುತ್ತೆ. ಈ ರೀತಿಯಾದಂಥ ಪುಡಿ ಒಗ್ಗರಣೆ ರೈಸನ್ನು ಒಮ್ಮೆ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ. ತುಂಬ ಸುಲಭವಾಗಿ ಬಹಳ ರುಚಿಕರವಾಗಿ ಮಾಡ್ಬೋದಾದಂಥ ರೆಸಿಪಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ. ಈ ರೀತಿಯಾದಂಥ ರೈಸನ್ನು ಮಾಡೋದಕ್ಕೋಸ್ಕರ ನಾವು ಮೊದಲೇ ಕುಕ್ಕರಲ್ಲಿ 1 ಕಪ್ ಅಳತೆಯ ಅಕ್ಕಿಲಿ ಅನ್ನನ ಸಿದ್ಧ ಮಾಡ್ಕೊಂಡಿದ್ದೀವಿ. ನೋಡಿ, ಅನ್ನ ಸ್ವಲ್ಪ ಬಿಡಿಬಿಡಿಯಾಗಿ ಉದುರಾಗಿ ಸಿದ್ಧವಾಗಿದೆ. 1 ಕಪ್ ಅಳತೆ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಕುಕ್ಕರ್ಗೆ ಹಾಕಿ ಮತ್ತು 1.5 ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2 ವಿಸಲ್ ಕೂಗಿಸ್ಕೊಂಡ್ರು ಸಾಕು. ಈ ರೀತಿಯಾಗಿ ಅನ್ನ ಸಿದ್ಧವಾಗುತ್ತೆ. ಈ ರೀತಿಯಾಗಿ ಬಿಡಿಬಿಡಿಯಾಗಿ ಅನ್ನನ ಸಿದ್ಧ ಮಾಡಿದ ನಂತರ ಈಗ ಒಗ್ಗರಣೆ ಮಾಡೋದಕ್ಕೂ ಮೊದಲು ಕೆಲವೊಂದು ಪದಾರ್ಥಗಳನ್ನ ಹುರಿದು ಪುಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಚಿಕ್ಕ ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಬಾಂಡ್ಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ, 1 ಟೀ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು, 4 ಬ್ಯಾಡಗಿ ಮೆಣಸಿನಕಾಯಿ, ಜೊತೆಗೆ 1 ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ, ಈಗ ಈ ಪದಾರ್ಥನೆಲ್ಲ ಸರಿಸುಮಾರು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಕ್ರಿಸ್ಪಿ ಆಗಬೇಕು. ಹುರಿದಾದ್ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಆದ ಕಾರಣ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, 5ರಿಂದ 6 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಈ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಹುರಿದಾಯಿತು. ಹುರಿತಾ ಇದ್ದರೆ ಒಂದು ಅರೋಮ ಬರುತ್ತೆ ನೋಡಿ, ಘಮ 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 ಅಂತ. ಅದರಲ್ಲೇ ನಿಮಗೆ ತಿಳಿಯುತ್ತೆ ಈ ಒಂದು ರೈಸ್ನ ರುಚಿ ಏನು, ಹಾಗೆ ಅರೋಮ ಏನು ಅಂತ. ಅಷ್ಟು ಸೊಗಸಾಗಿರುತ್ತೆ. ಈಗ ಚೆನ್ನಾಗಿ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥನೆಲ್ಲ ಮತ್ತೊಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ನುಣ್ಣಗೆ ಅಥವಾ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಮಯದ ನಂತರ ಕಂಪ್ಲೀಟಾಗಿ ಇಲ್ಲಿ ಹುರಿದು ಬಿಸಿದಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಅನ್ನ ಮಾಡಬೇಕಾದ್ರೆ ಅನ್ನಕ್ಕೆ ಬೇಕಾದಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿರ್ತೇವೆ. ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಈಗ ಇದನ್ನು ತರ್ತರಿಗೂ ಅಲ್ಲದೆ ನುಣ್ಣಗೂ ಅಲ್ಲದೆ ಒಂದು ಹದದಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಅಂದರೆ 90 ಭಾಗದಷ್ಟು ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು. ಏನಂದರೆ ಕೆಲವು ಪದಾರ್ಥಗಳು ಬಹಳ ನುಣ್ಣಿಗೆ ಪುಡಿಯಾಗಿದೆ, ಕೆಲವು ಪದಾರ್ಥಗಳು ತರ್ತರಿಯಾಗಿ ಪುಡಿಯಾಗಿರ್ತಕ್ಕಂಥದ್ದು. ಈ ಒಂದು ಹದದಲ್ಲಿ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಒಂದು ಹದದಲ್ಲಿ ಪುಡಿನ ಸಿದ್ಧ ಮಾಡಿದ ನಂತರ ಪುಡಿ ಒಗ್ಗರಣೆ ರೈಸ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈಗಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದಾಯಿತು. ಸಾಸಿವೆ ಸಿಡಿದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ, ಮೊದಲಿಗೆ ಕಡಲೆಕಾಯಿ ಬೀಜನ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆದರೆ ತಿನ್ನಬೇಕಾದ್ರೆ ಒಳ್ಳೆ ರುಚಿ ಸಿಗುತ್ತೆ. ಈ ರೀತಿಯಾಗಿ ಕಡಲೆಕಾಯಿ ಬೀಜನೂ ಸಹ ಫ್ರೈ ಮಾಡಿದ ನಂತರ 8ರಿಂದ 10 ಗೋಡಂಬಿನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಇವೆರಡೂ ಬೇಳೆನ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಆಗ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ ಆಗ್ಬೋದು, ಎಲ್ಲನೂ ಸಹ ಕ್ರಿಸ್ಪಿ ಇರತಕ್ಕಂಥದ್ದೇ. ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ. ಈ ರೀತಿ ಈ 3 ಪದಾರ್ಥಗಳನ್ನು 30 ಸೆಕೆಂಡ್ ಫ್ರೈ ಮಾಡಿದ ನಂತರ 4 ಖಾರದ ಮೆಣಸಿನಕಾಯಿನ ಈ ರೀತಿ ಚಿಕ್ಕದಾಗಿ ಮುರಿದು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲೇ ನಾವಿಲ್ಲಿ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ 1 ನಿಮಿಷ ಈ ಪದಾರ್ಥನೆಲ್ಲ ಮತ್ತೆ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈಗ ಪುಡಿ ಒಗ್ಗರಣೆ ಅನ್ನಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು. ಈ ಸಮಯದಲ್ಲಿ ಮೊದಲೇ ಕುಕ್ಕರಲ್ಲಿ ಬಹಳ ಬಿಡಿಬಿಡಿಯಾಗಿ ತಯಾರು ಮಾಡಿದಂಥ ಅನ್ನನ ಈಗ ಬಾಣಲಿಗೆ ಹಾಕೋಬೇಕಾಗತ್ತೆ. ಅನ್ನನೂ ಹಾಕಾದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರ್ತರಿಯಾಗಿ ಹಾಗೆ ಸ್ವಲ್ಪ ನುಣ್ಣಿಗೆ ಪುಡಿ ಮಾಡಿದಂಥ ಮಸಾಲ ಪುಡಿನೂ ಹಾಕ್ಕೋಬೇಕಾಗುತ್ತೆ.
ಆಲ್ರೆಡಿ ಈ ಮಸಾಲ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ನಾವು ಒಗ್ಗರಣೆಯಲ್ಲಿ ಬಿಸಿ ಮಾಡಬೇಕಂತಕ್ಕಂಥ ಅವಶ್ಯಕತೆ ಏನಿಲ್ಲ. ಈ ರೀತಿ ಮಸಾಲ ಪುಡಿನ ಹಾಕಿದ ನಂತರ ಒಗ್ಗರಣೆ ಹಾಗೆ ಮಸಾಲ ಪುಡಿ ಅನ್ನ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಿತ್ರಾನ್ನನೂ ಮಾಡಿರ್ತೀರ, ಪುಳಿಯೋಗರೆನೂ ಮಾಡಿರ್ತೀರ, ಬಟ್ ಈ ರೀತಿಯಾಗಿ ಒಮ್ಮೆ ರೈಸ್ ಬಾತ್ ಮಾಡಿ ನೋಡಿ. ಡಿಫ್ರೆಂಟ್ ಆದಂಥ ರುಚಿನ ಖಂಡಿತ ಪಡಿಬೋದು. ಮನೆ ಮಂದಿಗೆಲ್ಲ ಬಹಳ ಇಷ್ಟ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿ ನೋಡಿದ್ರಾಗಲಿ ಅಥವಾ ಒಂದು ಟೆಕ್ಸ್ಚರ್ ನೋಡಿದ್ರಾಗಲಿ ಬಣ್ಣ ನೋಡಿದ್ರಾಗಲಿ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಯಾವುದರಲ್ಲೂ ಕಡಿಮೆ ಇರಲ್ಲ ಈ ಒಂದು ರೈಸು. ಸಂಪೂರ್ಣವಾಗಿ ಒಗ್ಗರಣೆ ಜೊತೆಗೆ ಹಾಗೆ ಪುಡಿ ಜೊತೆಗೆ ಅನ್ನನ ಬೆರೆಸಾದ ನಂತರ ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿದೆ ನೋಡೋದಕ್ಕೆ ಅಂತ. ಒಳ್ಳೆ ಅರಮನು ಬರ್ತಾ ಇದೆ. ಜೊತೆಗೆ ಇದರ ರುಚಿ ಇದೆಯಲ್ಲ, ಆಹಾ, ನಿಜವಾಗ್ಲೂ ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡನ್ನೂ ಒಟ್ಟಿಗೆ ತಿಂದರೆ ಯಾವ ಒಂದು ಮಟ್ಟಕ್ಕೆ ರುಚಿ ಇರುತ್ತೋ ಆ ರುಚಿನ ನೀವು ಖಂಡಿತ ಪಡಿಬೋದು. ಒಂದು ರೀತಿಯಾದಂಥ ವ್ಯತ್ಯಾಸವಾದಂಥ ರುಚಿ. ಮಸಾಲ ಪುಡಿ ಸಿಗುತ್ತೆ, ಹಾಗೆ ಕಡಲೆಕಾಯಿ ಬೀಜ, ಗೋಡಂಬಿ, ಖಂಡಿತ ಹೇಳ್ತೀನಿ ಕರಿಬೇವಿನ ಸೊಪ್ಪನ್ನು ಸಹ ನೀವು ಬಿಸಾಕಲ್ಲ, ಜೊತೆಗೆ ತಿಂತೀರಾ. ಅಷ್ಟು ಸೊಗಸಾಗಿರುತ್ತೆ ಈ ಒಂದು ಪುಡಿ ಒಗ್ಗರಣೆ ಅನ್ನ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪುಡಿ ಒಗ್ಗರಣೆ ಅನ್ನನ ತಯಾರು ಮಾಡೋದು ಅಂತ. ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾಗಿ ಪುಡಿ ಒಗ್ಗರಣೆ ಅನ್ನನ ತಯಾರು ಮಾಡಿ ನೋಡಿ. ಮನೆ ಮಂದಿಯೆಲ್ಲ ಬಹಳ ಇಷ್ಟಪಡ್ತಾರೆ, ಜೊತೆಗೆ ನೀವು ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.